ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ನೋಡು ಎಷ್ಟು ಪ್ರಶಾಂತವಾಗಿ ಹೆಂಗ್ ಮುದ್ದಾಗಿದ್ದಾರೆ. ರಾತ್ರಿ ಅಷ್ಟು ಸಿಟ್ಟು ಮಾಡ್ಕೊಂಡವ್ರಿಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಹಠಾನ್ ಮೊದಲು ಬಿಡಿಸ್ಬೇಕು. ಸುಡುವಂಥ ಕಾಮನೆ ಕೋಮಲೆ ನೀನು, ಕಳ್ಳನು ನಾನು, ವಿರಹವ ನೀನೇ ಇಳಿಸುವೆಯೇನೆ, ನಿನ್ನಯ ರೂಪವ ಇನ್ನೆಷ್ಟು ನೋಡಲಿ. ಅರೆ ಇದು ಎಂಥ ಭಾವನೆ, ಬರೀ ಸುಡುವಂಥ ಕಾಮನೆ. ಪಿಸು ನುಡಿಯಲ್ಲೋ ಸುಖವಿದೆ ಎಂದು ಸನಿಹ ತಿಳಿಸಿ ಹೇಳಿದೆ. ಉಸಿರಿನ ಶಾಖ ತವಕದ ತೂಕ, ಈ ಹೃದಯ ತಡೆಯದಾಗಿದೆ. ರೂಪಸಿ ನೀನು, ರಾಕ್ಷಸ ನಾನು, ಮುತ್ತಿನ ಸೋನೆ ಸುರಿಸುವೆಯೇನೆ, ಅಧರದ ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ. ಅಮ್ಮ ಜೂನಿಯರ್ ಸುಬ್ಲಕ್ಷ್ಮಿ, ನಿನ್ ಹಾಡ್ ನಿಲ್ಸ್ತೀಯ? ಕೇಳಕ್ ಆಗ್ತಾ ಇಲ್ಲ. ನನ್ ವಾಯ್ಸ್ಗೆ ಏನಾಗಿದೆ? ಚೆನ್ನಾಗಿದೆ ಅಂತಲೇ ಎಲ್ರು ಹೇಳ್ತಾರೆ. ಇಷ್ಟ ಆದ್ರೆ ಕಾಗೆ ಧ್ವನಿ ಕೂಡ ಕೋಗಿಲೆ ತರ ಕೇಳಿಸುತ್ತೆ. ಇಷ್ಟ ಆಗದೆ ಹೋದ್ರೆ ಕೋಗಿಲೆ ಧ್ವನಿ ಕೂಡ ಕಾಗೆ ಅರ್ಚೋ ಹಾಕಿ ಕೇಳಿಸುತ್ತೆ. ನೀ ನನಗಿಷ್ಟ ಆಗದೆ ಇರೋದ್ರಿಂದ ನಿನ್ ಹಾಡು ನನ್ಗಿಷ್ಟ ಆಗ್ತಿಲ್ಲ. ಇನ್ಯಾವತ್ತೂ ಹಾಡ್ಬೇಡ. ಹೌದು, ನನ್ ಮುಖದ ಮೇಲೆ ನೀರ್ ಯಾಕೆ ಹಾಕ್ದೆ? ನಾನೇ ನೀರ್ ಹಾಕ್ತೆ? ನನ್ಗೇನು ಗೊತ್ತಿಲ್ಲ. ಇಲ್ಲ, ನೀನೇ ಹಾಕಿದ್ದು. ಹಾ, ಈಗ ಗೊತ್ತಾಯ್ತು. ನೀನ್ ಸ್ನಾನ ಮಾಡ್ಕೊಂಬಂದೆ ಅಲ್ವಾ? ನಿನ್ ಕೂದಲಿಂದ ನೀರ್ನ ನನ್ನ ಮುಖಕ್ಕೆ ಹಾಕ್ದೆ, ಹೌದಲ್ವಾ? ಅಯ್ಯೋ ಇಲ್ಲ ರೀ, ಬೇಕಾದ್ರೆ ನೀವೇ ನೋಡಿ. ನನ್ ಕೂದಲು ಅವಾಗ್ಲೇ ಒಣಗೋಯ್ತು. ನೋ, ಡೋಂಟ್ ಟಚ್. ಗೋ ಬ್ಯಾಕ್, ಗೋ ಬ್ಯಾಕ್ ಐ ಸೇ. ಯಾವ್ದಾದ್ರು ನೆಪ ಮಾಡ್ಕೊಂಡು ಹಂಗೆ ಹತ್ರ ಆಗ್ಬಿಡೋಣ ಅಂತ. ನನ್ನ ಹತ್ರ ನೀನ್ ಬೇಳೆ ಬೇಯಲ್ಲ. ಏನಿದೆಲ್ಲ? ಟೂತ್ ಬ್ರಷ್ ವಿತ್ ಪೇಸ್ಟ್, ಸ್ನಾನಕ್ಕೆ ಟವಲ್ಲು, ಇಸ್ತ್ರಿ ಮಾಡಿರೋ ಬಟ್ಟೆಗಳು. ಏನ್ ಅರೇಂಜ್ಮೆಂಟ್ ಮಾಡಿದ್ಯಾ? ಇದನ್ನೆಲ್ಲ ಮಾಡಿದ್ರೆ ನಾನು ಮರಳಾಗಿ ನಿನ್ ಸೇರ್ಗೆ ಹಿಡ್ಕೊಂಡು ನಿನ್ ಹಿಂದೆನೇ ಓಡಾಡ್ತಾ ಇರ್ತೀನಿ ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ. ನಾನು ಯಾರು ಗೊತ್ತು ತಾನೆ? ಶ್ರೀರಾಮ. ರಾಮ ಅಂದ್ರೆ ಏಕಪತ್ನಿ ವ್ರತಸ್ಥ. ಸೀತನ್ ಬಿಟ್ಟಿರಕ್ಕಾಗಲ್ಲ ಅನ್ಕೋಬೇಡ.
ಸೀತೆ ಇಲ್ದೆ ಆ ಶ್ರೀರಾಮ ಒಂಟಿಯಾಗಿ ಕಳೆದಿರೋ ದಿನಗಳು ಇದಾವೆ. ಆ ರಾಮನ ಅವತಾರನೇ ಈ ದೇವಾಂಶ್. ಸೀತೆ ಬೇಕಾಗಿಲ್ಲ. ಅಯ್ಯೋ ರೀ, ಹೇಳ್ದ್ನಲ್ಲ ಬೇಕಾಗಿಲ್ಲ ಅಂತ. ನೀನಿಟ್ಟಿರೋ ಈ ಟೂತ್ ಬ್ರಷ್ ಬೇಕಾಗಿಲ್ಲ, ಈ ಟವಲು ಬೇಕಾಗಿಲ್ಲ, ಇಸ್ತ್ರಿ ಮಾಡಿರೋ ಈ ಬಟ್ಟೆನೂ ಬೇಕಾಗಿಲ್ಲ. ನಿನ್ನಿಂದ ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ನೀನು ಹೋಗ್ಬಹುದು. ಬೆಳಗಾದ್ರೆ ಸಿಟ್ಟು ಕಡಿಮೆ ಆಗುತ್ತೆ ಅನ್ಕೊಂಡಿದ್ದೆ, ಜಾಸ್ತಿ ಆಗಿದೆ. ಹಾ, ಅಜ್ಜಿ ಹೇಳ್ದ ಹಾಗೆ ಕಾಫಿ ಕೊಟ್ಮೇಲೆ ಕಡಿಮೆ ಆಗ್ಬೋದು. ಮತ್ತ್ಯಾಕೆ ಬಂದೆ? ನೀನ್ ಯಾವ ಸಹಾಯನೂ ಮಾಡ್ಬೇಕಾಗಿಲ್ಲ ಅಂತ ಹೇಳ್ದೆ ಅಲ್ವಾ? ಹೋಗಿಲ್ಲಿಂದ. ಸರಿ ಆಯ್ತು, ಮೊದಲು ಕಾಫಿ ತಗೊಳ್ಳಿ. ನೀನ್ ಇಟ್ಟಿದ್ದ ಟವಲೇ ತಗೊಳ್ಳಿಲ್ಲ, ಬಟ್ಟೆನ ಹಾಕೊಳ್ಳಿಲ್ಲ. ಇನ್ನಿನ್ ಕೊಡೋ ಕಾಫಿನ ಕುಡಿತೀನಿ ಅಂತ ಯಾರು ಹೇಳಿದ್ದು? ನಿನ್ ಕೈಯಿಂದ ಒಂದ್ ಹನಿ ನೀರ್ ಕೂಡ ಕುಡಿಯಲ್ಲ. ಏನ್ ನಗ್ತಾ ಇದ್ಯಾ? ನನ್ ಮುಗ್ದಲ್ಲಿ ಕೋತಿ ಕುಣಿತಾ ಇದ್ಯಾ? ಏನಿಲ್ಲ, ಕಾಫಿ ತರುವಾಗ ನಾನು ನನ್ನ ಮನಸ್ಸಾಕ್ಷಿ ಒಂದು ಚಿಕ್ಕ ಪಂದ್ಯ ಇಟ್ಕೊಂಡ್ವಿ. ನಾನೇನೋ ನೀವು ಕಾಫಿ ಕುಡಿಯಲ್ಲ ಅನ್ಕೊಂಡ್ರೆ ನನ್ನ ಮನಸ್ಸಾಕ್ಷಿ ಅಂತೂ ಇಲ್ಲ, ಅವ್ರು ಕುಡ್ದೇ ಕುಡಿತಾರೆ ಅಂತ ಹೇಳ್ತು. ನೀವು ಕುಡಿಲೇ ಇಲ್ಲ ಅಂದ್ಮೇಲೆ ನಾನೇ ಗೆದ್ದೆ. ನೋ ವೇ. ನನ್ ಏನ್ ಬೇಕಾದ್ರೂ ಮಾಡ್ತೀನಿ, ನಿನ್ನಂತೂ ಗೆಲ್ಲಕ್ ಬಿಡಲ್ಲ. ಕೊಡಿಲಿ. ಹೌದು, ನೀನಂದ್ರು ನಿನ್ ಮನಸ್ಸಾಕ್ಷಿ ಅಂದ್ರು ಇಬ್ರು ಒಂದೇ ಅಲ್ವಾ? ಸುಳ್ಬುರ್ಗೆ ನನಗೆ ಮೋಸ ಮಾಡ್ತೀಯಾ? ಈ ಕಾಫಿ ನನಗೆ ಬೇಕಾಗಿಲ್ಲ. ಥ್ಯಾಂಕ್ಸ್ ರೀ. ರಾತ್ರಿ ಹಾಲು ಹಂಚ್ಕೊಳ್ದೇ ಇದ್ರು ಬೆಳಗ್ಗೆ ಕಾಫಿ ಹಂಚ್ಕೊಂಡಿದ್ದೀರಾ. ನನಗೆ ಗೊತ್ತು ನೀನ್ ಈ ತರ ನಾಟಕಗಳು ಮಾಡ್ತೀಯ ಅಂತ. ಆದ್ರೂ ಅಷ್ಟು ದೊಡ್ಡ ನಾಟಕನ ಆಡ್ದೊಳಗೆ ನಿನ್ಗಿದೊಂದು ಲೆಕ್ಕನ ಹೇಳು. ಇಲ್ಲಿ ನೋಡಿ, ಆ ವಿಷಯನೆಲ್ಲ ಇವಾಗ ತೆಗಿಬೇಡಿ. ತೆಗಿತಾನೇ ಇರ್ತೀನಿ. ನಿಮ್ ಫ್ಯಾಮಿಲಿಯವ್ರು ಎಲ್ಲ ದೊಡ್ಡ ಡ್ರಾಮಾ ಕಂಪ್ನಿಯವರು, ಅದ್ರಲ್ಲೂ ನೀನು ದೊಡ್ಡ ಡ್ರಾಮಾ ಕ್ವೀನ್. ಎಸ್, ಡ್ರಾಮಾ ಕ್ವೀನ್ ನೀನು. ಡ್ರಾಮಾ ಕ್ವೀನ್ ಕಡೆ ನಾನು. ಬೆಳಗಿನ ಜಾವ ಯೋಗ ಮಾಡಿದ್ರೆ ಒಳ್ಳೇದು. ಆಗಲಿ ಡಾಕ್ಟರ್. ಪರವಾಗಿಲ್ಲ, ಬೇಗ ಚೇತರಿಸ್ಕೊಂಡಿದ್ದೀರಾ. ನಿಮ್ಮ BP ಕೂಡ ಕಂಟ್ರೋಲಲ್ಲೇ ಇದೆ, ಆದರೆ ನಿಮ್ಮ ಹಾರ್ಟ್ ಸ್ವಲ್ಪ ವೀಕ್ ಇದೆ. ಡಾಕ್ಟರ್, ಎಲ್ಲ ಸರಿಯಾಗಿದೆ, ಹಾರ್ಟ್ ಮಾತ್ರ ವೀಕ್ ಇದೆ ಅಂತಿದ್ದೀರಲ್ಲ. ಗಾಬರಿ ಪಡೋದೇನಿಲ್ಲ. ತುಂಬಾ ದಿವಸ ಕೋಮಾದಲ್ಲಿದ್ರಲ್ಲ, ಅದರ ಎಫೆಕ್ಟ್ ಇದು. ಆದರೆ ಇದರಿಂದ ಪ್ರಾಣಾಪಾಯ ಏನಿಲ್ಲ. ಸ್ವಲ್ಪ ಹುಷಾರಾಗಿದ್ರೆ ಸಾಕು. ಯಾವುದ್ರ ಬಗ್ಗೆನೂ ಯೋಚಿಸಬಾರ್ದು, ಟೆನ್ಷನ್ ಕೂಡ ಮಾಡ್ಕೋಬಾರ್ದು. ಕಾಮ್ ಆಗಿರೋದಕ್ಕೆ ಟ್ರೈ ಮಾಡಿ. ಹಾಗೆ ನೀವು ಕೂಡ ಇವರಿಗೆ ಟೆನ್ಷನ್ ಆಗೋವಂಥ ವಿಷಯ ಏನೂ ಹೇಳಬೇಡಿ.
ಇವರು ಟೆನ್ಷನ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಸೇಮ್ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ. ನಾನಿನ್ನು ಹೊರಡ್ತೀನಿ ಸರ್. ಹೋಗ್ಬಿಟ್ಟು ಬನ್ನಿ. ಏನಾಯ್ತು ನಿಮ್ಮೆಲ್ರಿಗೂ? ನನಗೇನೋ ಆಗೋಯ್ತು ಅಂತ ಎಲ್ರು ಯಾಕೆ ಹೀಗಿದ್ದೀರಾ? ಓ, ನನ್ನ ಹಾರ್ಟು ವೀಕ್ ಆಗಿದೆ ಅಂತನಾ? ಡಾಕ್ಟರ್ಗಳು ಹಾಗೆ ಹೇಳೋದು. ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಎಷ್ಟೋ ಕಷ್ಟಗಳನ್ನ ಎದುರಿಸಿರೋಂಥ ಗುಂಡುಗೆ ಇದು. ಅಷ್ಟು ಬಲಹೀನವಾಗೇನಿಲ್ಲ. ಆದರೂ ನೋಡ್ಬೇಕಾಗಿರೋದಿನ್ನ ತುಂಬ ಇದೆ. ಈಗಲೇ ಗುಂಡಿಗೆ ಏನೂ ಆಗಲ್ಲ. ನೀವ್ ಹೇಳೋದು ಕರೆಕ್ಟೇ ರೀ, ಆದ್ರೆ ನಮ್ ಚಿಂತೆ ನಮ್ಗಿರತ್ತಲ್ವಾ? ಹುಷಾರಾಗಿರ್ಬೇಕು. ಹುಷಾರಾಗೇ ಇರ್ತೀನಿ ಬಿಡು ಕೌಸಲ್ಯ. ಡಾಕ್ಟರ್ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು, ಅಷ್ಟೇ ತಾನೇ? ಈಗ ನನಗೆ ಯಾವ ಟೆನ್ಷನ್ ಇದೆ ಅಂತ ಹೇಳು? ದೇವಾಂಶ್ಗೆ ಎಲ್ಲ ಜವಾಬ್ದಾರಿನೂ ವಹಿಸಿದ್ದೀನಿ. ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಕ್ಷಯ ಪಾತ್ರೆ ಕೂಡ ಶುರುವಾಗಿದೆ. ದೇವಾಂಶ್ ಮದುವೆ ಸಮಸ್ಯೆ ಕೂಡ ಬಗೆಹರಿತು. ನನಗಿನ್ಯಾವ ಸಮಸ್ಯೆಗಳೂ ಇಲ್ಲ. ಆದರೆ ನನಗೆ ಒಂದು ಸಣ್ಣ ಆಸೆ ಇದೆ. ಅದು ನಿನ್ನಿಂದ ನೆರವೇರುತ್ತಮ್ಮ. ವೈದೇಹಿನ ಕೇಳ್ತಾ ಇದೆಯಾ? ಅವಳ ಕೈಲಾಗೋದಾದ್ರೆ ಖಂಡಿತ ಮಾಡೇ ಮಾಡ್ತಾಳೆ. ಯಾವಾಗಲೂ ಇನ್ನೊಬ್ರು ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಏನ್ ಬೇಕೋ ಕೇಳು. ಏನಿರುತ್ತಮ್ಮ, ಆದಷ್ಟು ಬೇಗ ನನಗೊಬ್ಬ ಮೊಮ್ಮಗಳನ್ನೋ ಕೊಟ್ರೆ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ನೆಮ್ಮದಿಯಿಂದ ಮಕ್ಕಳನ್ನ ಆಡಿಸ್ಕೊಂಡು 100 ವರ್ಷ ಬದುಕ್ತೀನಿ. ನಮಗಷ್ಟು ಸೀನ್ ಇಲ್ವಲ್ಲ, ಅದಕ್ಕೆ ನಮ್ಮನ್ ಕೇಳಲ್ಲ. ಛ, ಹೇಳಮ್ಮ, ಆದಷ್ಟು ಬೇಗ ಮೊಮ್ಮಗಳನ್ನೋ ಕೊಡ್ತೀಯಾ? ಏನ್ ಡ್ರಾಮಾ ಕ್ವೀನ್, ಕೇಳಿದ ತಕ್ಷಣ ಹ್ಞೂ ಅಂತ ಇದೆಯಾ? ಮಾವ ಈ ಪರಿಸ್ಥಿತಿಲಿ ಕೇಳಿದಾಗ ಮಾತು ಕೊಡದೆ ಇಲ್ಲ ಅಂತ ಹೇಗೆ ಹೇಳಕ್ಕಾಗತ್ರಿ? ಅಂದ್ರೆ ಎಲ್ಲ ನಿನ್ಗಿಷ್ಟ ಬಂದ ಹಾಗೇನಾ? ನನಗೆ ಯಾವ ಸ್ವಾತಂತ್ರ್ಯನಿಲ್ವಾ? ನನ್ನ ಒಂದು ಮಾತು ಕೇಳಬೇಕಿತ್ತು ತಾನೆ. ಏನೋ ಅದು ಗುಸುಗುಸು? ಏನೂ ಇಲ್ಲ ಇಂದು ಅಜ್ಜಿ. ಮಾವ ಮೊಮ್ಮಗಳನ್ನೋ ಕೊಡು ಅಂತಂದ್ರಲ್ಲ, ಆಗಲ್ಲ ಅಂತಿದ್ದಾರೆ. ಅದ್ಯಾಕೋ? ಹಾ ಅಜ್ಜಿ ಹೆದರ್ಕೋಬೇಡಿ. ಆಗಲ್ಲ ಅಂದ್ರೆ ಒಬ್ರನ್ ಕೊಡಕ್ಕಾಗಲ್ಲ, ಇಬ್ರನ್ನೂ ಅವಳಿ ಮಕ್ಕಳನ್ನ
ಕೊಡೋಣ ಅಂತ ಹೇಳ್ತಿದ್ದಾರೆ. ಇಬ್ರು ಯಾಕೆ ಅಂತ ಕೇಳಿದೆ ಅಜ್ಜಿ. ಯಾಕೆ ಅಂದರೆ ನೀನು ನಿಮ್ಮ ಮಾವಂಗೆ ಮಾತು ಕೊಟ್ಟಿರೋ ಹಾಗೆ ನಾನು ನನ್ನ ಇಂದುಗೆ ಮಾತು ಕೊಟ್ಟಿದ್ದೀನಿ. ಆ ಅದಕ್ಕೆ ಇಬ್ಬರಿಗೂ ಇಬ್ರು ಅವಳಿ ಮಕ್ಕಳನ್ನ ಕೊಡೋಣ ಅಂತಿದ್ದಾರೆ. ತನ್ನ ಮೊಮ್ಮಗನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಅಬ್ಬಬ್ಬಾ, ನಿಜವಾಗ್ಲೂ ಡ್ರಾಮಾ ಕ್ವೀನ್ ಇವಳು. ಈಗ ಈ ವಿಷಯ ಬೇಕಿತ್ತಾ? ನಮಗೀಗ ಮಕ್ಕಳಾಗಲ್ಲ ಅನ್ನೋ ವಿಷಯನ ಎಲ್ರಿಗೂ ನೆನಪಿಸ್ಬೇಕಾಗಿತ್ತ? ಏಯ್, ತಲೆ ಕೆಟ್ಟಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಏನ್ ಮಾತಾಡ್ದೆ? ಕೆಳಗಡೆ ಹುಚ್ಚುಚ್ಚಾಗಿ ಮಾತಾಡ್ದ್ಯಲ್ಲ. ಅದು ಹುಚ್ಚು ಮಾತೇನಲ್ಲ, ಒಳ್ಳೆ ಮಾತುಗಳೇ. ಏಯ್, ನಾನು ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿದ್ದೀನ? ಮಕ್ಳು ಬಗ್ಗೆ ಏನಾದ್ರು ಮಾತಾಡಿದ್ನಾ? ಅವಳಿ ಜವಳಿ ಮಕ್ಕಳು ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ಯಾ? ಏನೋ ಹೇಳಕ್ಕಾಗಲ್ಲ. ಸಂಸಾರನೂ ಮಾಡ್ಬೋದು, ಅವಳಿ ಮಕ್ಕಳು ಹುಟ್ಬೋದು. ಹೇ, ಅದು ಮಾತ್ರ ಸಾಧ್ಯ ಇಲ್ಲ. ಹೌದಾ? ನಾವಿಬ್ರು ಒಂದಾಗ್ತೀವಿ ಅನ್ಕೊಂಡಿದ್ರಾ? ಆದ್ರೆ ಒಂದಾದ್ವಿ ಅಲ್ವಾ? ಏನ್ ಒಂದಾಗೋದು? ನೀನ್ ಮಾಡಿರೋ ಮೋಸ ಒಂದ ಎರಡ ಮೂರ? ಏನ್ ಮಾಡ್ತೀರಿ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದ್ಯಾ. ಇದೇ ನನ್ಗಿಷ್ಟ ಆಗಲ್ಲ. ನಾನೇನ್ ಮಾಡ್ದೇರಿ? ಏಯ್, ನೀನ್ ಪ್ರೀತಿ ಮಾಡಿ ಮೋಸ ಹೋಗಿದ್ದೀನಿ ನಾನು. ದೇವಾಂಶ್, ಏಯ್ ಡ್ರಾಮಾ ಕ್ವೀನ್, ನೀನ್ ಆಕ್ಟಿಂಗ್ ಅಲ್ಲಿ ಎತ್ತಿದ ಕೈ ಅಲ್ವಾ? ಈಗ ಆಕ್ಟಿಂಗ್ ಶುರು ಮಾಡು. ನಾನು ನಿನ್ ಜೊತೆಗೆ ಆಕ್ಟಿಂಗ್ ಶುರು ಮಾಡ್ತೀನಿ. ಸ್ವಲ್ಪ ನಗು. ನಾನ್ ನಗ್ತಾನೆ ಇದ್ದೀನಿ, ನೀವೇ ನಗ್ಬೇಕು. ಅಪ್ಪ, ಯಾಕೆ ದೇವಾಂಶ್, ಏನಾಯ್ತು? ಹೇಳು ದೇವಾಂಶ್, ಏನಾಯ್ತು? ಅಂದ್ರೆ ಅಪ್ಪ, ಅದು ಆಗ್ಲೇ ಮಕ್ಳ ಬಗ್ಗೆ ನಿಮ್ಮ ಹತ್ರ ಅದೇ ಅದ್ರ ಬಗ್ಗೆನೇ ಇಬ್ರು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೀವು